ಆಮೆ ಮತ್ತೆ ಮೊಲದ ಸ್ಟೋರಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಅದರಲ್ಲಿ ಪಾರ್ಟ್ 2 ಕೂಡ ಇದೆ. ಸೊ ಈ ಪಾರ್ಟ್ 2 ನಲ್ಲಿ ಏನಾಗುತ್ತೆ ಅಂದ್ರೆ, ಮೊಲ ಆಮೆ ಹತ್ರ ಹೋಗಿ ಇನ್ನೊಂದ್ ರೇಸ್ ಆಡೋಣ ಅಂತ ಕೇಳುತ್ತೆ. ಆಗ ಆಮೆ ಸರಿ ಓಕೆ, ಎನಿವೇಸ್ ಒಂದ್ಸತಿ ವಿನ್ ಆಗಿದ್ದೀನಿ, ಇನ್ನೊಂದ್ಸತಿ ಆಡೋದ್ರಲ್ಲಿ ಏನಿದೆ ಅಂತ ಓಕೆ ಅಂತ ಹೇಳುತ್ತೆ. ಅವರಿಬ್ರು ಇನ್ನೊಂದ್ ರೇಸ್ ಸ್ಟಾರ್ಟ್ ಮಾಡ್ತಾರೆ. ಮೊಲ ತುಂಬಾ ಫಾಸ್ಟ್ ಆಗಿ ಹೋಗಿ ರೀಚ್ ಆಗ್ಬಿಡತ್ತೆ, ವಿನ್ ಆಗತ್ತೆ. ಅವಾಗ ಆಮೆಗೆ ಅನ್ಸಕ್ ಸ್ಟಾರ್ಟ್ ಆಗತ್ತೆ, ಯಾಕೆ ಒಪ್ಕೊಂಡೆ ನಾನು ಇನ್ನೊಂದ್ಸತಿ ಆಡೋದಕ್ಕೆ, ಹೇಗಿದ್ರು ಒಂದ್ಸತಿ ವಿನ್ ಆಗಿದ್ದೆ, ಬಿಟ್ಬಿಡ್ಬೇಕಿತ್ತು ಅಂತ. ಅದಕ್ಕೆ ಮೊಲ ಹತ್ರ ಹೋಗಿ ಆಮೆ ಕೇಳತ್ತೆ ಇನ್ನೊಂದ್ ಗೇಮ್ ಆಡೋಣ ಅಂತ. ಮೊಲ ಎನಿವೇಸ್ ವಿನ್ ಆಗಿದ್ರಿಂದ ಮೊಲ ಓಕೆ ಅಂತ ಒಪ್ಕೊಳ್ತು. ಆದ್ರೆ ಈ ಸತಿ ಆಮೆ ಸ್ವಲ್ಪ ಬುದ್ಧಿವಂತಿಕೆನ ಉಪಯೋಗಿಸ್ತು. ಆಮೆ ಹೇಳ್ತು, ಲಾಸ್ಟ್ ಟೈಮ್ ಈ ಕಡೆ ದಾರಿ ಮೇಲೆ ಹೋಗಿದ್ವಲ್ಲ, ಈ ಸತಿ ಈ ದಾರಿಲಿ ಹೋಗೋಣ ಅಂತ. ಮೊಲ ಓಕೆ ಅಂತ ಹೇಳ್ತು. ಆಗ ರೇಸ್ ಸ್ಟಾರ್ಟ್ ಆಯ್ತು. ಆಮೆ ಮೊಲ ಹೋಗುವಾಗ ಮೊಲ ತುಂಬಾ ಫಾಸ್ಟ್ ಆಗಿ ಹೋಗಿ ಒಂದ್ ಕಡೆ ಸ್ಟಾಪ್ ಮಾಡ್ಬಿಡ್ತು. ಯಾಕೆ ಅಂದ್ರೆ ಅಲ್ಲಿ ನದಿನ ದಾಟದ ಮೇಲೆ ವಿನ್ನಿಂಗ್ ಪಾಯಿಂಟ್ ಇದ್ದಿತ್ತು. ಆಗ ಅದು ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತು. ಆಮೆ ಬಂತು, ಆರಾಮಾಗಿ ನೀರಲ್ಲಿ ಇಳ್ಕೊಂಡು ವಿನ್ನಿಂಗ್ ಪಾಯಿಂಟ್ ಹತ್ರ ರೀಚ್ ಆಗೋಯ್ತು. ಈ ಸತಿ ರ್ಯಾಬಿಟ್ಗೆ ಮೊಲಕ್ಕೆ ಅನ್ಸಕ್ ಸ್ಟಾರ್ಟ್ ಆಯ್ತು, ನಾನ್ ವಿನ್ ಆಗಿದ್ದೆ, ನೀರಿದ್ದಿಂದ ನನ್ಗೆ ಹಿಂಗಾಗೋಯ್ತಲ್ಲ ಅಂತ. ಆಗ ಇನ್ನೊಂದು ಗೇಮ್ ಆಡೋಣ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತು ಮೊಲ ಆಮೆ ಹತ್ರ. ಆಗ ಇವರಿಬ್ರು ಸೇರ್ಕೊಂಡು ಮೊಲ ಆಮೆನ ಕೂರಿಸ್ಕೊಂಡು ಅರ್ಧ ದಾರಿವರೆಗೂ ಬಂತು. ಆಮೆ ಮೊಲನ ಕೂರಿಸ್ಕೊಂಡು ನೀರಿನ ದಾರಿನ ಕಂಪ್ಲೀಟ್ ಮಾಡಿ ಇಬ್ರು ಸೇರಿ ವಿನ್ ಆದ್ರು. ಈ ಸ್ಟೋರಿಯಿಂದ ನಮ್ಗೆ ಅರ್ಥ ಆಗೋದು ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನ ಸ್ಟ್ರೆಂತ್ಸ್, ವೀಕ್ನೆಸಸ್, ಇಂಟ್ರೆಸ್ಟ್, ಪ್ಯಾಷನ್ ಅಂಡ್ ಟ್ಯಾಲೆಂಟ್ ಎಲ್ಲ ಬೇರೆನೆ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಕಂಪ್ಯಾರಿಸನ್ ಮತ್ತೆ ಕಾಂಪಿಟೇಷನ್ ಅನ್ನೋದು ಎಷ್ಟು ಫೇರ್, ಕರೆಕ್ಟ್ ಅಲ್ವಾ? ನಾವು ನಮ್ ಜೀವನದಲ್ಲಿ ಅದನ್ನ ಮರ್ತು ಬಿಟ್ಟು ಯಾವಾಗ ನೋಡಿದ್ರು ಬೇರೆಯವ್ರ ಜೊತೆಗೆ ನಾವು ಕಾಂಪೀಟ್ ಮಾಡೋದು ಅಥವಾ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊಳ್ಳೋದು ಮಾಡ್ತಾನೆ ಇರ್ತೀವಿ. ಹೀಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಸ್ಟ್ರೆಂತ್ಸ್, ನಮ್ಮ ವೀಕ್ನೆಸಸ್, ನಮ್ಮ ಯುನೀಕ್ನೆಸ್, ನಮ್ಮ ಇಂಟ್ರೆಸ್ಟ್, ನಮ್ಮ ಟ್ಯಾಲೆಂಟ್ ಹಾಗೆ ನಮ್ಮ ಪ್ಯಾಷನ್ ಏನು ಅನ್ನೋದನ್ನ ನಾವು ಮರ್ತೇ ಬಿಡ್ತೀವಿ. ಯಾವಾಗ್ಲೂ ಕಾಂಪಿಟೇಷನ್ ಅಂಡ್ ಕಂಪ್ಯಾರಿಸನ್ ಹೇಗಿರ್ಬೇಕಪ್ಪ ಅಂದ್ರೆ, ನಾವು ನಮ್ ಬಗ್ಗೆ ನಾವು, ನಮ್ ಜೊತೆಗೆ ನಾವು ಕಂಪೇರ್ ಮಾಡ್ಕೋಬೇಕು, ಹಾಗೆ ನಮ್ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕು. ನಾವು ನಮ್ ಬಗ್ಗೆ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಜೀವನದಲ್ಲಿ ಡೆಫಿನೆಟ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಯಾವಾಗ್ಲೂ ನಾವು 6 ತಿಂಗಳಿಂದ ನಾನು ಎಲ್ಲಿದ್ದೆ, ನಾನು ಹೇಗಿದ್ದೆ, ಇವತ್ತು ನಾನು ಎಷ್ಟು ಬೆಳೆದಿದ್ದೀನಿ ಅನ್ನೋದನ್ನ ಇದರ ಮುಖಾಂತರ ನಾವು ವೇ ಮಾಡಿ ನೋಡ್ಬೋದು. ಹೀಗ್ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಈ ನೆಗೆಟಿವ್ ಥಾಟ್ಸ್ಗೆ ಅವಕಾಶನೇ ಇರೋದಿಲ್ಲ. ಯಾಕೆ ಅಂದ್ರೆ, ಈ ಒಂದು ಕಂಪ್ಯಾರಿಸನ್ ಅಂಡ್ ಕಾಂಪಿಟೇಷನ್ ಅನ್ನೋದಿದೆಯಲ್ಲ ಲೈಫಲ್ಲಿ, ನಾವು ಬೇರೆಯವ್ರ ಜೊತೆಗೆ ಮಾಡೋದಕ್ಕೆ ಹೋದಾಗ ಏನಾಗತ್ತೆ ಅಂದ್ರೆ, ತುಂಬಾ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗತ್ತೆ. ಹೇಗೆ ಅಂದ್ರೆ, ನಾವು ಅವ್ರಕ್ಕಿಂತ ಜಾಸ್ತಿ ಮುಂದೆ ಇದ್ರೆ ಯಾವುದೇ ವಿಚಾರದಲ್ಲಾಗಿರ್ಬೋದು, ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ನಾಲೆಡ್ಜ್ ವಿಚಾರದಲ್ಲಾಗಿರ್ಬೋದು, ಅಥವಾ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಆಗಿರ್ಬೋದು, ಅಥವಾ ಸಕ್ಸಸ್ ವಿಚಾರದಲ್ಲಾಗಿರ್ಬೋದು, ವಾಟ್ ಎವರ್ ಇಟ್ ಇಸ್, ನಮ್ಗೆ ನಾನ್ ಸುಪೀರಿಯರ್, ಅವ್ರಕ್ಕಿಂತ ನಾನು ತುಂಬಾ ಮುಂದೆ ಇದ್ದೀನಿ ಅಂತ ಈಗೋಯಿಸ್ಟಿಕ್ ಫೀಲಿಂಗ್ ಬರೋದು, ಅಥವಾ ಗ್ರೇಟ್ ಅಂತ ಅನ್ಕೊಳ್ಳೋದು, ನಾನೇ ಗ್ರೇಟ್, ನನ್ಕಿಂತ ಯಾರಿಲ್ಲ ಅನ್ನುವಂತ ಈ ತರ ಆಟಿಟ್ಯೂಡ್ಸ್ಗಳು ಬರುವಂತದ್ದು ಜಾಸ್ತಿ ಆಗತ್ತೆ. ಅಥವಾ ನಮ್ ಅವ್ರಕ್ಕಿಂತ ಕಡಿಮೆ ಇದ್ರೆ ನಮ್ಗೆ ಲೋ ಸೆಲ್ಫ್ ಎಸ್ಟೀಮ್, ಈ ಆಟಿಟ್ಯೂಡ್ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ನಮ್ಗೆ ನಾವು ಕೀಳರಿಮೆ, ನಾನು ಅವನ್ಕಿಂತ ಕಡಿಮೆ, ನನ್ನ ಲೈಫಲ್ಲಿ ಏನು ಅಚೀವ್ ಮಾಡಿಲ್ಲ, ಆ ತರ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಬರಬಾರ್ದು ಅಂದ್ರೆ ನಾವು ಯಾವಾಗ್ಲೂ ನಮ್ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕು. ಹಾಗಿದ್ರೆ ನಮ್ಮ ಡೇ 9 ನ ಆಕ್ಟಿವಿಟಿ ಏನಪ್ಪಾ ಅಂದ್ರೆ, ನೀವು ಇವತ್ತು ಕೂತ್ಕೊಂಡು ಬರೀರಿ ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್,
ನಿಮ್ಮ ಟ್ಯಾಲೆಂಟ್, ನಿಮ್ಮ ಇಂಟ್ರೆಸ್ಟ್ ಅಂಡ್ ನಿಮ್ಮ ಪ್ಯಾಷನ್ ಏನು ಅಂತ. ಹಾಗೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ನೀವು ಜಾನ್ವರಿ 1ನೇ ತಾರೀಕಿಂದ ಇವತ್ತಿನವರೆಗೂ ಎಷ್ಟು ನೆಕ್ಸ್ಟ್ ಲೆವೆಲ್ಗೆ ಬಂದಿದ್ದೀರಾ, ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಓಕೆ, ಅವತ್ತಿಂದ ನೀವು ಇವತ್ತಿನವರೆಗೂ ಏನೂ ಬೆಳವಣಿಗೆ ಆಗಿಲ್ಲ ಅಂದ್ರೆ ಸ್ಟಿಲ್ ಇಟ್ ಇಸ್ ಓಕೆ. ಇವಾಗ ಬರ್ಕೊಳ್ಳಿ, ಇವತ್ತಿನ ದಿನದಿಂದ ಡಿಸೆಂಬರ್ ಎಂಡ್ ಒಳಗಡೆ ನೀವು ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿರ್ತೀರಾ ಅನ್ನೋದನ್ನ ಡೈಲಿ ನಿಮಗ್ ನೀವೇ ರೇಟ್ ಮಾಡ್ಕೊಂಡು ಹೋಗೋದು. ಹೌ ಮಚ್ ಯು ಆರ್ ವರ್ಕಿಂಗ್ ಆನ್ ಯೋರ್ ಆಲ್ ದೀಸ್ ಪ್ಯಾರಾಮೀಟರ್ಸ್ ಅಂತ ನೀವು ಚೆಕ್ ಮಾಡುವಂಥದ್ದು. ಓಕೆನಾ? ಸೊ ಮತ್ತೆ ಸಿಗೋಣ ನಾವು ನಮ್ಮ ನಾಳಿನ ವಿಡಿಯೋನಲ್ಲಿ. ಮಾಡಿ ಈ ಆಕ್ಟಿವಿಟಿನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್.